ಹೋಮ, ಗಣ ಹೋಮ, ತದನಂತರ ನರಸಿಂಹ ಪ್ರಾರ್ಥನೆ ಮಾಡಿ ಶುದ್ಧೀಕರಣ ಮಾಡ್ಕೋಬೇಕು. ಯಾಗಶಾಲೆಯನ್ನು ಮಾಡಬೇಕು, ಪಂಚಭೂತಗಳನ್ನು ಕರೀಬೇಕು, ಕಲಶಾರಾಧನೆ ಮಾಡಬೇಕು, ತಿರುಪಾವಳಿಯನ್ನು ಹಾಡಬೇಕು, ಪರಿಪೂರ್ಣ ರಕ್ಷಾ ಕವಚನ ಕೇಳಿ ಶ್ರೀನಿವಾಸನ ಒಂದು ಪರ್ಮಿಷನ್ ಕೇಳ್ಕೋಬೇಕು. ನಿಮ್ಮ ಹೆಂಡತಿ ಇಬ್ಬರ ಜೊತೆಗೆ ಶ್ರೀದೇವಿ ಭೂದೇವಿ ಸಮೇತ ಕಲ್ಯಾಣೋತ್ಸವ ಮಾಡಿಸ್ತೀನಿ. 12ನೇದು ಗುರು ಅನುಗ್ರಹ, ಗುರು ಪೂರ್ಣಿಮೆ ನಂತರ ಆಗಬೇಕಾದ್ರೆ ಸುಮುಹೂರ್ತ ಸಾವಧಾನ. ಅವರಿಗೆ ಈ ಶ್ರೀನಿವಾಸ ಕಲ್ಯಾಣ ಇದು ಮಾಡುವಂಥ ಅವಕಾಶ ಗೊತ್ತೂ ಇರಲಿಲ್ಲ, ಅವ್ರ ಆಲೋಚನೆ ಇರಲಿಲ್ಲ. ನಮ್ಮ ದೇವಸ್ಥಾನದಲ್ಲಿ ಮಾಡಬೇಕು, ಪ್ರತಿ ವರ್ಷ ಮಾಡ್ತಿದ್ವಿ, ಒಂದು 2 ವರ್ಷ ಹಾಗೂ ಇವು ಕಷ್ಟ ಆಗ್ಬಿಡ್ತು, ಏನು ಮಾಡೋದು? ಯಾಗವನ್ನು ಹಾಕೊಂಡ್ಬಿಟ್ಟಿದ್ದೀನಿ. ಯಾಗ ಮುಖ್ಯ ಅಲ್ಲ, ಶ್ರೀನಿವಾಸ ಕಲ್ಯಾಣ ತಪ್ಪಿಸೋದು ಬೇಡ. ಯಾಗ ಹೇಳಿದ್ರು ಮಾಡ್ತಾ ಇದ್ದಾರೆ. ಅಲ್ಲಿ ಕಾಳಸರ್ಪ ಯಾಗ, ಶನೇಶ್ವರ ಯಾಗ, ನವಗ್ರಹ ಶಾಂತಿ, ತದನಂತರ ಪರಿಪೂರ್ಣವಾಗಿರ್ತಕ್ಕಂಥ ರುದ್ರಾದ ದೇವತೆಗಳ ಸಮೇತವಾಗಿ ಪಂಚಭೂತಗಳ ನವಗ್ರಹ ಶಾಂತಿಯನ್ನು ಮಾಡಿ ಈ ಯಾಗವನ್ನು ಹಾಕೊಂಡಿದ್ದೀವಿ. ಆ ಯಾಗಕ್ಕೆ ಬರ್ತಕ್ಕಂಥ ಜನಗಳಿಗೆ ಎಷ್ಟೋ ದಿವಸ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಮನೆಯಲ್ಲಿ ಸಾವಿರಾರು ಪೂಜೆ ಮಾಡಿದ್ರು ಸತ್ಯನಾರಾಯಣ ಪೂಜೆ ಮಾಡೋಕ್ಕಾಗುತ್ತಾ ನಿಮಗೆ? ಆಗಲ್ಲ. ಒಂದೇ ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂದರೆ ಅವ್ರನ್ನ ಕರಿ, ಇವ್ರನ್ನ ಕರಿ, ಎಷ್ಟು ಪೇಚಾಟ, ಎಷ್ಟು ಕಷ್ಟ. ಅದನ್ನು ಸೇರಿಸ್ಬೇಕು, ಸಾಮಗ್ರಿ ಇದೆಯಾ ಏನು ನೋಡ್ಕೋಬೇಕು, ಅಡುಗೆಯನ್ನು ಹೇಳಬೇಕು, ಯಾರು ಕರಿಬೇಕು, ಯಾರು ಕರಿಬಾರದು. ಸಾಮೂಹಿಕವಾಗಿ ಮಾಡ್ಕೊಂಡು ಪೌರ್ಣಮಿ ದಿವಸ ಸುಮ್ಮನೆ ದೇವಸ್ಥಾನಕ್ಕೆ ಹೋದ, 100 ರೂಪಾಯಿ ಕೊಟ್ಟ, ಪೌರ್ಣಮಿ ಪರಿಸರ ತಗೊಂಡ, ಸಭಾಧ್ಯಕ್ಷ ತಿಂದ, ಪೌರ್ಣಮಿ ಮುಗಿದ ಸತ್ಯನಾರಾಯಣ ಪೂಜೆ. ಆದರೆ ಎಷ್ಟೋ ಜನ 13 ಅಧ್ಯಾಯ ಓದೋದೇ ಇಲ್ಲ ಸತ್ಯನಾರಾಯಣ ಪೂಜೆ. ಇವತ್ತಿನ ದಿವಸ 1 2 3 4 5 5 ತೆಂಗಿನವಳೆ ಸಾಕು ಮುಗಿದಾಯ್ತು. 13 ಅಧ್ಯಾಯ ಇರಲಿಲ್ಲ. ಶುಕ್ಲಾಂ ಭರತಂ ವಿಷ್ಣುಂ ಹಲೋ ಮುಗಿದಾಯ್ತು. ಶಶಿವರ್ಣಂ ಚತುರ್ಭುಜಂ ಮುಗಿದಾಯ್ತು. ಅದಾದ ಮೇಲೆ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಫಾಸ್ಟ್ ಫುಡ್ ಆಗೋದಿಲ್ಲ. ದೇವರು ಕೂಡ ಆಗಲ್ಲಪ್ಪ, ಏನು ಮಾಡೋದು? ಎಲ್ರಿಗೂ ಏನು ಗೊತ್ತಾ? ಕರ್ಮಣ್ಯವಾದಿಕಾಸ್ಯೆ ಮಹಾಫಲೇಶು ಸದಾಚಾರ. ಕರ್ಮ ಕಳ್ಕೊಳ್ಳೋಕೆ ಬಂದಿದ್ದೀವಿ. ವೆನ್ ಆಲ್ ಡೋರ್ಸ್ ಆರ್ ಕ್ಲೋಸ್ ಒನ್ ವಿಂಡೋ ಇಸ್ ಓಪನ್. ಎಲ್ಲ ಭಾಗನ ಹಾಕ್ಬಿಟ್ಟಾಗ ಜೀವನದಲ್ಲಿ ಯಾರಾದರೂ ಭಾಗ ತೆಗಿತಾರ ಅಂದರೆ ಆ ಭಗವಂತ ಒಬ್ಬರು ತೆಗಿಬೇಕು. ಆ ಭಾಗ ತೆಗೆದಾಗ ಗಾಳಿಯಿಂದ ದೂಕು ಅಂತ ಬರುವಾಗ ಯಾವ ಥರ ನಾವು ಮಾಡೋ ಪಾಪಗಳನ್ನು ಕಳೆಯುತ್ತಾ ಅಂದರೆ ಹೀಗೆ ಶ್ರೀಧರ ಮೂರ್ತಿ ಅಂತ ಒಂದು ಆಹ್ವಾನ ಪತ್ರಿಕೆ ಕೊಡ್ತಾರೆ. ಬನ್ನಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ಆ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡ್ತೀವಿ. ಇವತ್ತು ಸೇವಾಕರ್ತರು ಒಂದಷ್ಟು ಜನ ಇದ್ದೀರಾ. ಇನ್ನಷ್ಟು ಜನ ಬನ್ನಿ ಅಂದರೆ ಬಂದು ತಿನ್ಕೊಂಡು ಹೋಗಿ ಇರೋದು ಕಷ್ಟ ಜನಕ್ಕೆ. ಹಸು ಇದೆ, ಹಸು ಹಾಲು ಕುಡಿಯಿದೆ, ಅಯ್ಯೋ ನಾವು ಹಾಲು ಕುಡಿದ ಅಭ್ಯಾಸ ಇದೆ, ಅಯ್ಯೋ